ಹೆಂಗ್ ಹೋಗುವ ಮಗಶ್ರೀ ಮನೆಗೆ ಹೋಗುವ ಶ್ರೀದೇವಿ ಮನೆಗೆ ಹೋಗುವ हैप्पी बर्थडे टू यू चूहे और कौवे का प्यार ಸ್ವೈಗ್ ಕರೋ ಸ್ವೈಗ್ ಪರದೇಸಿ ಸಬ್ಸ್ಕ್ರೈಬ್ ಕರೋ ಗೈಸ್. ಇವತ್ತು ನಾವು ಹೊರಡ್ತಿದ್ದೇವೆ ಗರ್ತಿಕೆರೆ ನನ್ನ ಹೆಂಡತಿ ಮನೆಗೆ. ಅಂದರೆ ಈದಾಗಿ 2 ದಿವಸ ಆಯಿತು, ಆದರೂ ಸಹ ಹೆಂಡತಿ ಮನೆಗೆ ಹೋಗಿಲ್ಲ. ಅವನು ಇವತ್ತು ತುಂಬಾ ಸಖತ್ತಾಗಿ ಸಿಟ್ಟಾಗಿದ್ದಾನೆ. ಈಗ ಹೋಗಬೇಕು, ಹೋಗಿ ಫಸ್ಟ್ ಅವನಿಗೆ ಮೀಟಾಗಿ ನೆಕ್ಸ್ಟ್ ಮತ್ತೆ ನಾನು ಮತ್ತೆ ಅಲ್ಫಾಸ್ ಬಾಯ್ ಇವತ್ತು ರಾತ್ರಿ ನಿಮಗೋಸ್ಕರ ಹೊರಡ್ತಿದ್ದೇವೆ ಬೆಂಗಳೂರು. ಗೈಸ್ ನೋಡ್ಬೋದು, ನಾವೀಗ ಆಗುಂಬೆ ರೀಚ್ ಆಗಿದ್ದೇವೆ. ಆಗುಂಬೆ ಘಾಟಿ. ನಮ್ಮದು ಅಲ್ಫಾಸ್ ಬಾಯ್ ಆನ್ ಡ್ರೈವಿಂಗ್ ಇಡ್ ಫುಲ್ ಬ್ಯುಸಿ. ನೋಡಿ ಈಗ ರೈನಿಂಗ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಈಗ ಮಧ್ಯದಲ್ಲಿ ನಾವೀಗ ಏನಂದರೆ ಫಸ್ಟ್ ಒಂದು ಸ್ವಲ್ಪ ಚಹಾ ಕುಡಿಲಿಕ್ಕೆ ಇದಕ್ಕೆ ಯಾವುದದು ಸೋಮೇಶ್ವರದಲ್ಲಿ ಸ್ಟಾಪ್ ಕೊಟ್ಟು ಈಗ ಮಳೆ ಫೀಲಿಂಗ್ ಮಾತ್ರ ವೆದರ್ ಮಾತ್ರ ಸೂಪರ್ ಇದೆ ಗಾಯ್ಸ್. ಈ ಟೈಮಲ್ಲಿ ಘಾಟಿಯನ್ನು ಹತ್ತಬೇಕು ಎಕ್ದಮ್. ಅಂದರೆ ಈ ವೆದರ್ ನೋಡಿಯೇ ನಮಗೆ ಒಟ್ಟರಸಿ ಖುಷಿ ಆಗ್ತದೆ ಗಾಯ್ಸ್. ನಾವು ಆಗುಂಬೆ ಹತ್ತಿ ಆಗಿದೆ ನೋಡ್ಬೋದು. ಸೊ ಈಗ ಫಸ್ಟ್ ಮೇಘೃಂಗಿ ಹೋಗಿ ಮೇಘೃಂಗಿಯಿಂದ ನಮ್ದು ಸ್ವಲ್ಪ ಕುರ್ಬಾನಿದು ಗೋಶ್ ಇದೆ, ಗೋಶ್ ಅನ್ಲೋಡ್ ಮಾಡಿ ಮತ್ತೆ ಸೀದಾ ಹೆಂಡತಿ ಮನೆಗೆ. ಜೂರು ಕೆ ಗರ್ ಜಾऊंगा ಅಚ್ಚಾ ಪಕ್ಕ ಪಕ್ಕಕ್ಕೆ ಖಾऊंगा. ನನ್ನ ಹೆಂಡತಿ ಮನೆಗೆ ಹೋದ್ರೆ ನನಗೆ ಹೋದ್ರೆ ನಾನೊಂದು ಎಕ್ಸೈಟೆಡ್. ಒಂದು ದಿವಸದಲ್ಲಿ ದೊಡ್ಡೊಂದು ರಾಜ ತರ ಫೀಲ್ ಆಗ್ತದೆ. ಏನು ಬೇಕು ವಾಹ್ ಅಂದರೆ ಒಂದು ಹೋಗಿ ಅದು ತಿನ್ನೋದು. ಬಿರಿಯಾನಿ ಬೇಕಾ, ಮಟನ್ ಬೇಕಾ, ಚಿಕನ್ ಬೇಕಾ, ಫಿಶ್ ಫ್ರೈ ಬೇಕಾ, ಏನು ಬೇಕಿದ್ರೆ ಸಹ ಹಂಗೆ ರೆಡಿ ಆಗಿರ್ತದೆ. ಹೋಗಿ ಕೂತ್ಕೊಂಡ್ರೆ ಆಯ್ತು. ಈಗ ಮತ್ತೆ ಇಲ್ಲಿ ವೆದರ್ ಸಹ ನೋಡು. ಈ ವೆದರ್ ಅಂದರೆ ನನಗೆ ಈ ಆಗುಂಬೆ ಮತ್ತು ಹಂಗೆ ಗರ್ತಿಕೆರೆ ಹಂಗಿದ್ದು ವೆದರ್ ಕ್ರೇಜಿ, ಅಂದರೆ ಸೂಪರ್ ವೆದರ್. ನಾವೀಗ ಅಟ್ ಲಾಸ್ಟ್ ರೀಚ್ ಆಗಿದ್ದೇವೆ ಮೇಘ್ರಂಗಿ. ಇನ್ನೊಂದು ನಮ್ಮದು ಸಣ್ಣದಾಗಿರೋ ಪಾರ್ಸಲ್ ಇದೆ, ಓಪನ್ ಮಾಡಿ ಮಚ್ಚ. ಓಕೆ, ನಮ್ಮ ಡಿಕ್ಕಿಯಲ್ಲಿ ನಮ್ಮದೊಂದು ಅಮಾನಿತಿದೆ. ಓಪನ್ ಓಪನ್ ಓಪನ್. ಓಕೆ, ಹಿಂದೆ ಓಪನ್ ಆಗ್ತದಾ? ಈ ಅಮಾನತನ್ನು ನಾವೀಗ ಫಸ್ಟ್ ಆ್ಯಕ್ಚುಲಿ ಇದು ನೋಡಿ, ನಮ್ಮದು ಖಜಾನ ಇದೆ, ಅದು ನಮ್ಮದು ಸಾಂಗ್ ಕೊಡಬೇಕು. ಇದು ಒಂದು ಅಮಾನತ್ ಸಣ್ಣದಾಗಿರೋ ಇದೀಗ ಇವರಿಗೆ ಮುಟ್ಟಿಸೋ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಹತ್ರ. ಚೂರು ಪಸನ್ನು ಮಚ್ಚ. ಓಕೆ, ಚಂಗ ಈಗ ಫಸ್ಟ್ ಕೊಟ್ಟು ಹಿಂಗೆ ಇದ್ದಾರೆ ಹಿಂಗೆ ಅಂತ ಗೊತ್ತಿಲ್ಲ. ಓಕೆ, ಇವರು ಇರೋದು ಡೌಟ್ ಮಚ್ಚ. ಇವರು ಐ ಗೆಸ್ ಮುತ್ತಿನಗೊಪ್ಪ ಹೋಗಿದ್ದಾರೆ. ಕಪ್ಪ ಆ್ಯಕ್ಚುಲಿ ಈದಂತ ತಿರುಗಿ ಹೋಗಿರ್ಬೋದು. ನಾವೀಗ ನಮ್ಮದು ಇನ್ನೊಂದು ಚಿಕ್ಕಪ್ಪ, ಟ್ರ್ಯಾಕ್ಟರ್ ಚಿಕ್ಕಪ್ಪ ಮನೆಗೆ ಹೋಗಿ ನಮ್ಮ ಈ ಅಮಾನತನ್ನು ಅವರಿಗೆ ಮುಟ್ಟಿಸಿ ಸೀದಾ ಅದರಿಂದ ಆ ಕಡೆಯಿಂದ ಸೀದಾ ಗರ್ತಿಕೆರೆ ಹೋಗ್ತೀವಿ. ಈಗ ಇನ್ನೊಂದು ಚಿಕ್ಕಪ್ಪ ಮನೆಗೆ ಬಂದಿದ್ದೇವೆ. ಇಲ್ಲಿ ನಮ್ಮದು ಗೋಶ್ ಕೊಟ್ಟು ಮತ್ತು ಸೀದಾ ಗರ್ತಿಕೆರೆ ಹೊಡುವ. ಚಂಗ ಇದು ಇಬ್ಬರು ದಿವಸ ಒಬ್ಬರ ಹತ್ರನೇ ಕೊಡುವ. ಇದು ನೋಡಿ ನಮ್ಮದು ಚಿಕ್ಕಪ್ಪದ್ದು ಮನೆ ಇದು. अस्सलाम वालेकुम नानी, खैरियत के पसंद चुरो. ईद मुबारक. अज्जी और अरे हाँ है अभी वहाँ निकला उसमें है 8 महीना 8 months. इंशाल्लाह अच्छा है. चलो चाची है ಗಾಯ್ಸ್. ನೋಡ್ಬೋದು ಗರ್ತಿಗೆರೆ ರೀಚ್ ಆಗಿದ್ದೇವೆ ನಾವೀಗ. ಸೊ ಅಟ್ ಲಾಸ್ಟ್ 2.5 ಗಂಟೆದ ಸಫರ್ ಮಾಡಿ ಗರ್ತಿಕೆರೆ ರೀಚ್ ಆಗಿದ್ದೇವೆ. ಸೊ ವಾಲೇಕುಮ್ ಅಸ್ಸಲಾಂ. ನಮಸ್ತೆ. ಇದೆ ಸಸ್ರೆ ಗೈಸ್, ಇದು ನೋಡಿ ನಾನೀಗ ನಮ್ಮದು ಸಸುರಾಂಗ ಬಂದಿದ್ದಕ್ಕೆ ನನಗೋಸ್ಕರ ಎಂಥ ಸ್ಪೆಷಲ್ಲಾಗಿ ಬಿರಿಯಾನಿಯನ್ನು ರೆಡಿ ಆಗ್ತಾಯಿದೆ. ವಾರೆ ವಾ, ಇದನ್ನು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಇದೆಂತ ಇದು ಇನ್ನು ಒಂದೇ ಐಟಮಾ? ಓಹೋ ಮೈ ಮೋಸ್ಟ್ ಫೇವ್ರೇಟ್ ಪಾಯ. ನೋಡುವಾಗಲೇ ತುಂಬ ಖುಷಿ ಆಗ್ತಾಯಿದೆ.
ಅದಕ್ಕೆ ಮದುವೆ ಆದ ನಂತರ ನೀವು ಯಾವಾಗ ಸಹ ಮೈಕಿಗೆ ಹೋಗ್ತಾ ಇರಬೇಕು, ಹಂಗೆ ನಿಮಗೆ ರಾಜಯೋಗ ಸಿಗೋದು ಗ್ಯಾರಂಟಿ. ಗೈಸ್ ಇದು ನೋಡಿ, ಊಟ ಎಕ್ದಮ್ ರೆಡಿಯಾಗಿದೆ. ಫುಲ್ ಫ್ರೂಟ್ಸ್ ಬೇಕಾ, ಬಿರಿಯಾನಿ ಬೇಕಾ, ಕಚುಂಬರ್ ಬೇಕಾ, ಎವ್ರಿಥಿಂಗ್ ಇದೆ. ನಮ್ಮೊಟ್ಟಿಗೆ ನಮ್ಮ ಅಫ್ಫಾಯ್ಸ್ ಬಾಯ್ ಅಂತೂ ಇದನ್ನು ನೋಡಿ ತುಂಬ ಖುಷಿಯಾಗಿದ್ದಾರೆ ಇವತ್ತು. ಚಲೋ, ಈಗ ಫಸ್ಟ್ ನಾವು ಬ್ಯಾಟಿಂಗ್ ಮಾಡುವ. ಗಾಯ್ಸ್, ಟ್ರೆಜರ್ ಹಂಟ್ ಗರ್ತಿಕೆರೆ. ಗಾಯ್ಸ್, ನಾವು ಇವತ್ತು ಬಂದಿದ್ದೀವಿ ಗರ್ತಿಕೆರೆಗೆ. ಈ ಬಾಕ್ಸ್ ಈಗ 1,000 ಇದೆಯಾ, 2,000 ಇದೆಯಾ, 10,000 ಇದೆಯಾ ಅಂತ ಗೊತ್ತಿಲ್ಲ. ಈಗ ಈ ಬಾಕ್ಸನ್ನು ನಾನು ಒಂದು ಕಡೆ ಹೋಗಿ ಬಚ್ಚಿಡ್ತೀನಿ, ನೀವು ಹೋಗಿ ಹುಡುಕ್ಬೇಕು. ಚಲೋ, ಈಗ ಫಸ್ಟ್ ಹೋಗೋಣ, ಬಚ್ಚಿಡೋಣ. ಓಕೆ ಗೈಸ್, ಇವತ್ತು ನಮ್ಮದು ಟ್ರೆಜರ್ ಹಂಟ್ ಆಯಿತು ಗರ್ತಿಕೆರೆಯಲ್ಲಿ. ಮತ್ತು ಈಗ ರಾತ್ರಿ 10 ಗಂಟೆ ಆಗ್ತಾ ಬಂತು. ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ವಿ ಇವತ್ತು. ಬೇರೆಲ್ಲ ಕಂಟೆಂಟ್ ವೀಡಿಯೋಸನ್ನ ಮಾಡಿದ್ವಿ, ಅದು ತೆಗಿಲಿಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಸೊ ಈಗ ನಾವೀಗ ನಮ್ಮದು ಕಸಿನ್ನಿದ್ದು ಒಂದು ಬಡ್ಡೆ ಅಂದರೆ ಕಸಿನಿದು ಹೆಂಡತಿ, ಲಾಸ್ಟ್ ಟೈಮ್ ನಮ್ಮದು ಶಾಂಗುದು ಕಿ ಶಾದಿ ಅಂತ ವೀಡಿಯೋ ಹಾಕಿದ್ದೆಲ್ಲ, ಅವರದ್ದು ಈಗ ಹೆಂಡತಿದ್ದು ಬಡ್ಡೆ ಇದೆ. ಸೊ ಅವರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಕೇಕ್ ಆರ್ಡರ್ ಕೊಟ್ಟಿದ್ದೇವೆ. ಸೊ ಈಗ 12 ಗಂಟೆಗೆ ರೀಚ್ ಆಗಬೇಕು. ಬೈ, ಕೇಕ್ ರೆಡಿ ಆಗಿದೆ? ಅದು ಕೇಕ್ ರೆಡಿ? ಎಸ್ ಓಕೆ. ನೋಡಿ ಗೈಸ್, ಇದು ಕೇಕ್ ರೆಡಿಯಾಗಿದೆ. ಅದರೊಟ್ಟಿಗೆ ಒಂದು ಅದು ಸ್ಪ್ರೇ ಇದೆಯಾ ಬೈ? ಹೀಗೆ ಯಾವುದು ನೂಡಲ್ ಸ್ಪ್ರೇ? ಕಾಮತ್ ಕೇಕ್ಸಿಗೆ ಬಂದಿದ್ದೀವಿ ತೀರ್ಥಂಗಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶಾಂಗು ಅವರಿಂದ ಅವರ ಹೆಂಡತಿಗೆ ಒಂದು ಸರ್ಪ್ರೈಸ್ ಆದ ಬರ್ಡೇ. ಸೊ ನೋಡುವ ಹೇಗೆ ರಿಯಾಕ್ಷನ್ ಹೇಗಿರ್ತದೆ. ನಮ್ಮ ಶಾಂಗು ಸಹ ತುಂಬ ಎಕ್ಸೈಟೆಡ್ ಆಗಿದ್ದಾರೆ, ಯಾಕಂದರೆ ಅವರದ್ದು ಇವತ್ತು ಫಸ್ಟ್ ಆ್ಯನಿವರ್ಸರಿ, ಫಸ್ಟ್ ಬರ್ಡೇ. ಮದುವೆ ಆದ ನಂತರದ್ದು ಒಂದು ಫಸ್ಟ್ ಬರ್ಡೇ. ತುಂಬ ಖುಷಿ ಮಾತ್ರ. Happy birthday to you, Tamanna. Happy birthday to you. Happy birthday. ಸೊ ಗಾಯ್ಸ್, ಕೇಕ್ ಕಟ್ ಆಗಿದೆ ನೋಡಿ. ಕೇಕ್ ಕಟ್ ಆಗಿ ಈಗ ಓಹೋ ಏಕಿಸೆ ಸಾಸು ಮಾಗೆ, ಪ್ರೀತಿಯ ಸಾಸು ಮಾಗೆ ಒಂದು ಕೇಕ್ ಪೀಸ್. ಮತ್ತೆ ದೇವರಾನಿ ಕೈಸ ಬನ್ನಿ ಸರ್, ಜೇಠಾನಿ ಒಂದು ಕೇಕ್. ಚಲೋ ವಿಶ್ವವೇ ಖುಷಿ ಪಡುವ ಸುದ್ದಿ ಕೈಸ. ಹ್ಯಾಪಿ ಬರ್ಡೇ ಗೈಸ್. ಈಗ ನಮ್ಮದು ಕೇಕ್ ಕಟ್ಟಿಂಗ್ ಆಯಿತು, ಬರ್ಡೇ ಪಾರ್ಟಿ ಆಯಿತು. ಈಗ ನಾವೀಗ ಹೊರಡ್ತಿದ್ದೇವೆ ಬೆಂಗಳೂರು. ರಾತ್ರಿ 12:30 ಆಗ್ತಾ ಇದೆ. ಎಲ್ಲರೂ ತುಂಬ ಎಕ್ಸೈಟೆಡ್. ಸ್ವಲ್ಪ ಜನ ಸಿಟ್ಟಂಗಿದ್ದಾರೆ. ಶಾಂಗು ಅವ್ರದ್ದು ಹೆಂಡತಿ ಸ್ವಲ್ಪ ಸಿಟ್ಟಂಗಿದ್ದಾರೆ ಈಗ, ಯಾಕಂದರೆ ಬರ್ಡೇ ದಿವಸವೇ ಅವರು ಬ್ಯಾಂಗ್ಳೂರು ಹೋಗ್ತಿದ್ದಾರೆ ಗೈಸ್, ಹೆಂಡತಿಯನ್ನು ಬಿಟ್ಟು. ಕಾಮ್ ಕರೆಂಗೆ 3 ಗಂಟೆ ಬಾದ್ ಜಾएंगे, थोड़ा टाइम देने दो, ठीक है? ಚಲೋ. ಮಾರ್ನಿಂಗ್ ಎವ್ರಿವನ್, ನಾವು ಈಗ ಬ್ಯಾಂಗ್ಳೂರು ರೀಚ್ ಆಗಿದ್ದೇವೆ. ನೋಡಿ ಟೈಮ್ ನೋಡ್ಬೋದು ನೀವು, 6:30 ಗಂಟೆ ಆಗಿದೆ. ಮಾರ್ನಿಂಗ್ 6:30 ಗಂಟೆಗೆ ನಮ್ಮ ಶಾಂಗು ಅವರು ಪ್ಯಾಚ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಆವಾಗದಿಂದ ಅವನೇ ಇದ್ದಾರೆ. ಆ್ಯಕ್ಚುಲಿ ಪ್ಯಾಚ್ ಫಸ್ಟ್ ಆಗಿದ್ದು ನಾನೇ. ನಮ್ಮದು ಅನ್ಫಾಸ್ ಬಾಯ್ ಅಂತೂ ಆವಾಗದಿಂದ ರೈಡಿಂಗ್ ಮಾಡ್ತಾ ಇದ್ದಾರೆ. ಬ್ರೇಕ್ ಕೊಡಿ ಅಂದರೆ ಸಹ ಬ್ರೇಕ್ ಕೊಡ್ತಾ ಇಲ್ಲ. ಅವ್ರದ್ದು ಹಠ ಇತ್ತು ಇಷ್ಟು ಗಂಟೆವರೆಗೆ ಬ್ಯಾಂಗ್ಳೂರು ರೀಚ್ ಮಾಡಬೇಕಂತ. ಈಗ ರೀಚ್ ಮಾಡಿಸಿದ್ದಾರೆ ಅಂತೂ ಇದು ಗಾಯ್ಸ್. ವಿ ಆರ್ ಕೇಮ್ ಟು ನಮ್ಮ ಉಡುಪಿ ಆತಿಥ್ಯ ಹೋಟೆಲ್. ನೋಡುವ, ಇಲ್ಲಿ ಬಾತ್ರೂಮ್ ಏನಿದ್ರೆ ಇಲ್ಲೇ ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಸೀದಾ ನಮ್ಮ ಕೆಲಸಕ್ಕೆ ಹೊರಡುವ. ಸೊ ಇಲ್ಲಿ ಬಾತ್ರೂಮ್ ಇರ್ಬೋದಾ ಗಾಯ್ಸ್? ಕುಚ್ಚಿಗೆ ತೆಗಿ. ಚಂದ ನೋಡುವ. ನಮ್ದು ಉಡುಪಿ ಹೆಸರಿನೋಗ ಇರ್ತದೆ ಐ ಗೆಸ್. बाथरूम में हुआ उड़पी का नाम खराब. चलो दूसरा होटल में जाकर नाश्ता करेंगे. ನಾವು ಉಡುಪಿ ಹೋಟೆಲ್ನ ತಕ್ಷಣ ಪೂರ ಫೆಸಿಲಿಟಿ ಇರ್ಬೋದು ಅಂತ ಮಾಡ್ಕೊಂಡಿದ್ವಿ. ಸೊ ಹಿಂಗೆ ಈಗ ಬೇರೆ ಹೋಟೆಲ್ ಹೋಗೋಣ.
ನೋಡೋಣ, ನಾವು ಫ್ರೆಶ್ ಅಪ್ ಆಗಲಿಕ್ಕೆ ಒಂದು 2-3 ಅವರ್ಸಿಗೆ ರೂಮ್ ಸಿಕ್ಕಿದರೆ ಬೆಟರ್ ಆಗಿರ್ತದೆ. ₹1,000 3 ಅವರ್ಸ್ ಕಮ್ಮಿ ಆಗ್ತದೆ ಸರ್? 3 ಜನ ಒಂದು 2 ಅವರ್ಸಿಗೆ 1000 ಕಮ್ಮಿಂಗು. ಬ್ರೇಕ್ಫಾಸ್ಟ್ ಇದೆ ಇಲ್ಲಿ? ಎಂತ ಮಾಡೋ ಮಚ್ಚ, ಫ್ರೆಶ್ ಅಪ್ ಆಗುವಂಗ 3 ಅವರ್ಸು? ಮೂರು ಗಂಟೆ ₹1,000 ಇಲ್ಲೇ ಸ್ಟೇ ಮಾಡುವ. 3 ಗಂಟೆ 1,000. ಚಲೋ ಗೈಸ್, ಫಸ್ಟು ರೂಮಿಗೆ ಹೋಗಿ ಫ್ರೆಶ್ ಆಗುವ. ಓಕೆ, ಹಿಂದ್ಗಡೆ ಸಿಕ್ಕಿತ್ತು, ಪರವಾಗಿಲ್ಲ. ಇದೆಯಾ ರೂಮ? ಓಕೆ 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 3 ಮೆಂಬರ್ಸಿಗೆ ಸಣ್ಣದಾಗಿರೋ ಚೊಕ್ಕದಾಗಿರೋ ಒಂದು ರೂಮ್ ಸಿಕ್ಕಿದೆ. ಹತ್ತಿರದಲ್ಲೇ ನಮ್ಮದು ತಿಂಡಿದು ವ್ಯವಸ್ಥೆ ಸಹ ಇದೆ. ಚಲೋ ನೋಡೋ, ಫಸ್ಟ್ ಬಾತ್ರೂಮ್ ನೋಡೋ ಹೇಗಿದೆ ಅಂತ. ಮೇನ್ ಥಿಂಗ್ ನಮ್ಮದು ಇದು. ಓಕೆ ಓಕೆ, ನೈಸ್ ನೈಸ್ ನೈಸ್. ಸೊ ಗಾಯ್ಸ್, ನಾವೀಗ 3 ಗಂಟೆ ರೆಸ್ಟ್ ಮಾಡಿದ ನಂತರ ನಾವೀಗ ಹೊರಡ್ತಿದ್ದೇವೆ ರಿಟರ್ನ್. ಈಗ ಒಂದು ನಾಷ್ಟ ಮಾಡಿ ಸೀದಾ ಹೋಗ್ತೇವೆ ಮಾರ್ಕೆಟಿಗೆ. ಓಕೆ ಗೈಸ್, ನಮ್ಮದು ಇಡ್ಲಿ ವಡ ಚಾಯ್ ಎಲ್ಲ ಬಂದಿದೆ. ಈಗ ಫಿನಿಶ್ ಮಾಡೋ ಫಸ್ಟ್. ಚಲೋ, ಜ್ಯೂಸ್ ರೆಡಿ. ಫಸ್ಟ್ ಬಾಯ್, ಹೌ ಇಸ್ ದ ಜ್ಯೂಸ್ ಆನ್? ಸ್ವಲ್ಪ ಥಂಡಾಗಿದ್ದಾರೆ, ಯಾಕಂದರೆ ಈಗ ಜಸ್ಟ್ ಎದ್ದು ಬಂದಿದ್ದಲ್ಲ, ಒಂದು ಅರ್ಧ ಗಂಟೆ ಹೋಗಬೇಕು. ಗಾಯ್ಸ್, ಹಿಂಗೆ ನೋಡಿ ಗಾಯ್ಸ್, ನಮ್ಮ ಬ್ಯಾಂಗ್ಳೂರಲ್ಲಿ ಚೂವ ಮತ್ತು ಕಾಗೆದು ಒಂದು ಅಪರೂಪದ ಸಂಗಮ ಒಟ್ಟಿಗೆ ಹಂಗೆ ತಿಂತಾಯಿದೆ ನೋಡಿ. ಶೇರಿಂಗ್ ಈಸ್ ಕೇರಿಂಗ್. ನೋಡಿ 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 ಎಷ್ಟು ಪ್ರೀತಿಯಿಂದ ಒಟ್ಟಿಗೆ ತಿಂತಾಯಿದೆ. ದೇಖೇ ಚೂಹೆ ಅವ್ರ ಕವ್ವೆ ಕಾ ಪ್ಯಾರ್. ಗೈಸ್, ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ತುಂಬ ಆ್ಯಕ್ಚುಲಿ ಟಯರ್ಡ್ ಆಗಿದ್ದೇನೆ, ತುಂಬ ನಡೆದು ಮುಂದೆ ಅಲ್ಫಾಸ್ ಹೋಗ್ತಿದ್ದಾನೆ ಈಗ. ಸೊ ಹೇಗೆ ಶಾನು, ನಮ್ಮ ಒಟ್ಟಿಗಿರೋ ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತಿದೆ ನಿಮಗೆ? ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಿದ್ದೆ. ಅಂತದ್ದೇನು ಅನಿಸ್ತಾ ಇಲ್ಲ, ಆದರೆ ಭಾರಿ ಖುಷಿ ಆಯ್ತು ಬೆಂಗಳೂರಿಗೆ ಬಂದು ಹೋಗಿದೆ ಸುಮಾರು ಸತಿ, ಆದರೆ ಈ ತರ ತಿರುಗಲಿಲ್ಲ. ರೋಡ್ ಸುತ್ತಬೇಕು. ಮಾರ್ಕೆಟ್ ಎಲ್ಲ ನೋಡಿದೆ. ಯಾವುದು ಸಹ ಒಂದು ಮಾರ್ಕೆಟ್ ಹಿಡಬೇಕಾದ್ರೆ ನೀವು ಎಷ್ಟು ತಿರುಗ್ತೀರಿ, ಮಾರ್ಕೆಟ್ ಅನಲೈಸ್ ಮಾಡ್ತೀರಿ. ನೀವು ಎಷ್ಟು ಕಟ್ಬಿಟ್ಟು ಮುಂಬೈ ಹೋಗ್ತಿದ್ದೀನಿ, ಅದರೊಂದು 4 ದಿವಸ ನೆಕ್ಸ್ಟ್ ಮಂತ್ ಮಾತ್ರ ಡೆಲ್ಲಿ ಸಹ ಒಂದು ರೌಂಡ್ ಹೋಗ್ಬೇಕಂತ ಇದ್ದೀನಿ. ಸೊ ಹಾಗೆ ಮಾರ್ಕೆಟ್ ಅನ್ನೋದು ತುಂಬ ಕಷ್ಟ ಇದೆ. ಎನಿವೇಸ್ ಗೈಸ್, ತುಂಬ ಸಾಕಾಗಿದೆ. ನಮ್ಮ ಅಲ್ಫಾಸ್ನವರಿಗೆ ಫೋನ್ ಮಾಡೋಣ, ಯಾಕಂದರೆ ಈಗ ನಮ್ಮ ಕಾರೀಗ ನಾವು ಹೆಂಗೆ ಇಟ್ಟಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಈಗ ಲೊಕೇಶನ್ ಇಟ್ಕೊಂಡು ಹೋಗ್ಬೇಕ. ಲೊಕೇಶನ್ ಅದು ಸರಿ ತೋರಿಸ್ತಾ ಉಂಟು ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಅವ್ರು ಹೇಳಿದ್ರೆ 4 ನಿಮಿಷದ ರಸ್ತೆ ಅಂತ. ಎಷ್ಟು ದೂರ ಇದೆ? 300 ಮೀಟರ್ಸಾ? ಇನ್ನೂ 300 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕೀಗ. ಯಾವುದೋ ಒಂದು ದರ್ಗಾ ಕರ್ಕೊಂಡು ಬಂದಿದ್ದೀರಿ. ಡೋಲ್ ಬಾಜಾ ನೋಡಿ, ಇದೆಲ್ಲ ಡೋಲ್ ಬಾಜಾ. ಇದು ನೋಡಿ ಗೈಸ್ ಲೊಕೇಶನ್. ಇನ್ನೂ ಒಂದು 300 ಮೀಟರ್ಸ್ ಹೋದರೆ ನಮ್ಮ ಕಾರ್ ಸಿಗ್ತದೆ. ಆ ಕಡೆಯಿಂದ ನಮಗೆ ಇನ್ನೊಂದು ಲೊಕೇಶನ್ ಹೋಗ್ಬೇಕು. ಹಸಿವಾಗ್ತಿದೆ ಅಂತೆ ಈಗ. ನನಗೆ ಸಹ ಆ್ಯಕ್ಚುಲಿ ಹಸಿವಾಗ್ತಿದೆ. ಒಂದು ಸಣ್ಣದಾಗಿ ಒಂದು ಧಾಬಾ ಕಾಣ್ತು. ಸೊ ಹೋಗುವ. ಫಸ್ಟ್ ಏನಾದರೆ ಇದ್ದರೆ ಆರ್ಡರ್ ಕೊಡೋಣ. ಬಿರಿಯಾನಿ ಬೈ ಚಂಗೋ ಖೈಂಗೆ ಬಿರಿಯಾನಿ. ಯಸ್ ಗೈಸ್, ಕೊಡುವ. ಮಟನ್ ಕಾಬ್ ಚೆನ್ನಾಗಿರ್ತದೆ ಈ ಕಡೆ. ಬೇರೆಗೂ ಮಟನ್ ಕಾಬ್ ಅಂದ್ರೆ ಚಿಕನ್ ಕುಚ್ಕ ಚಿಕನ್ ನಕ್ಕೋಣ ಮ್ಯಾ ತುಂಬ ಬ್ಯಾಂಗ್ಳೂರಲ್ಲಿ ಮಟನ್ ಕುಚ್ಕ ಅಂದರೆ ಇನ್ನಿದು ಆ್ಯಕ್ಚುಲಿ ಸ್ಪೆಷಲ್ ಆಗಿರೋದೇ ಕುಚ್ಕ. ಗಾಯ್ಸ್, 5 ಗಂಟೆ ಆಯಿತು. ನಮ್ಮದು ಆ್ಯಕ್ಚುಲಿ ಶಾಪಿಂಗ್ ಸಹ ಫಿನಿಶ್ ಆಯಿತು. ನಮ್ಮ ಶಾಂಗ್ ಅವರೇ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಟಯರ್ಡ್ ಆರ್ ನಾಟ್? ನಮ್ದೀಗ ಗಾಡಿ ಹೇಗೆ ಸೇಫ್ ಆಗಿರ್ಬೋದಾ ಅಥವಾ ಯಾರಾದ್ರೂ ಗುದ್ಕೊಂಡು ಹೋಗಿರ್ಬೋದಾ? ಯಾಕಂದ್ರೆ ಇಲ್ಲಿ ಗಾಯ್ಸ್ ನೋಡಿ ಒಂದ್ಸತಿ ನೋಡಿ ಅದು ಶಾರುಖ್ ಖಾನ್ ಮೇಲೆ ನಿಂತ್ಕೊಂಡಿದ್ದಾರಲ್ಲ, ಅವರು ಶಾರುಖ್ ಖಾನ್. ಅದು ಬೇಕಾದ್ರೆ ಮಾಧುರಿ ದೀಕ್ಷಿತ್ ಬೇಕಾದ್ರೆ ಮಾಧುರಿ ದೀಕ್ಷಿತ್ ತೋರಿಸ್ತೇನೆ. ಹಂಗೆ ಆ ತುದಿ ಹಂಗೆ ಟ್ಯಾಂಕಿ ಉಂಟಂಗ, ಅದು ಮಾಧುರಿ ದೀಕ್ಷಿತ್ ಅವರದ್ದು ಮನೆ. ಇದು ಸ್ವಲ್ಪ ಹತ್ತಿರ ಹೋದರೆ
ಅಲ್ಲಿ ಮಾಂಗಶ್ರೀ ಸಹ ಇದ್ದಾರೆ. ಹೇಗೆ ಅಂಗಪಾಸ್ ಹೆಂಗೆ ಹೋಗುವ? ಮಾಂಗಶ್ರೀ ಮನೆಗೆ ಹೋಗುವ, ಶ್ರೀದೇವಿ ಮನೆಗೆ ಹೋಗುವ, ಹಂಗಾದ್ರೆ ನಮ್ಮ ಹೆಂಡತಿ ಮನೆಗೆ ಹೋಗುವ. ಈಗ ನಾವು ನಂದು ಹೆಂಡತಿ ಮನೆಗೆ ಹೋಗ್ತೇವೆ ಫಸ್ಟ್. ಯಾಕಂದರೆ 10 ಸತಿ ಫೋನ್ ಬರ್ತಾ ಇರ್ತದೆ, ಕಾಯಂಜಿ 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 ಅಂತ. ಅಬ್ಬಾ ನಮ್ಮದು ಗಾಡಿ ಸರಿದೆ ಸರಿದೆಯಾ? ಆನ್ ರೈಟ್. ನೋಡ ಹಿಂಗೆ ನೋಡಿ ನಾವು ಪಾರ್ಕಿಂಗ್ ಮಾಡಿದ್ದು ನೋಡಿ ಗಾಯ್ಸ್. ಯಾಕಂದರೆ ಆ್ಯಕ್ಚುಲಿ ಟರ್ನಿಂಗ್ ಇದೆ. ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ ಎಷ್ಟು ಕಷ್ಟದ್ದು ಪಾರ್ಕಿಂಗ್ ಅಂದರೆ ಗಾಡಿ ಅಂದರೆ ಇಲ್ಲಿಂದ ಎಷ್ಟು ದೂರ ಹೋದರೆ ಸಹ ಪಾರ್ಕಿಂಗ್ ಇಲ್ಲ. ಯಾಕೋ ಹೇಗೋ ಒಂದು ಜುಗಾಡು ಮಾಡಿ ಕಸದ ರಾಶಿ ಮಧ್ಯೆ ನಾವು ನೋಡಿ, ಕಸ ನೋಡಿ ಹಿಂದೆ ಕಸದ ರಾಶಿ, ಅದರ ಮೇಲೆ ನಾವು ನಿಂತು ಗಾಡಿ ತುಂಬ ಕಷ್ಟದಿಂದ ಪಾರ್ಕಿಂಗ್ ಮಾಡಿದ್ದು. ಚೆನ್ನಾಗಿ ಹೊರಡುವ. ಇಂತೂ ನಾವು ಹೋದ ಕೆಲಸ ಕಾರ್ಯ ಎಲ್ಲ ಫಿನಿಶ್ ಆಯಿತು. ಆ್ಯಕ್ಚುಲಿ ನಿಮಗೋಸ್ಕರ ನಾನು ಬಂದಿದ್ದೆ ಬ್ಯಾಂಗ್ಳೂರ್ ಶಾಪಿಂಗ್. ನಂದು ಥಂಬ್ ಪ್ರಿಂಟ್ ನಿಮಗೋಸ್ಕರ, ಪ್ಲಸ್ ನಮ್ಮ ಥಂಬ್ ಪ್ರಿಂಟಿಗೆ ನಿಮಗೋಸ್ಕರ ನಾನು ಈಗ ಒಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಬೈ ವಾಕ್ ನಡೆದಿದ್ದೀನಿ. ಯಾಕಂದರೆ ಥಿಂಗ್ ಅಂದರೆ ಈಗ ಏನಂದರೆ ನಮ್ಮ ಕಸ್ಟಮರ್ ನಮ್ಮ ಅಂಗಡಿಗೋಸ್ಕರ ಒಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾವೊಂದು 10 ಕಿಲೋಮೀಟರ್ ನಡೆಯೋದು ಕಷ್ಟ ಹಂಗ. ಎನಿವೇಸ್ ನಮ್ಮದು ಕೆಲಸ ಆಗಿದೆ, ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಈಗ ಆ್ಯಕ್ಚುಲಿ ನಮ್ಮದು ನೋಡ್ಬೋದು, ಹಿಂದೆ ನೋಡ್ಬೋದು ಟ್ರಾಫಿಕ್ ತುಂಬ ಇದೆ ಬ್ಯಾಂಗ್ಳೂರಲ್ಲಿ. ನನಗೆ ಮಧ್ಯದಲ್ಲಿ ವೀಡಿಯೋ ಎಲ್ಲ ತುಂಬ ಕಮ್ಮಿ ತೆಗೆದಿದ್ದೇನೆ, ಅಂದರೆ ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ಬರುವಾಗ ನಾನು ನಿದ್ದೆಯಿಂದ ಇದ್ದೆ. ಮತ್ತು ಬ್ಯಾಂಗ್ಳೂರು ಬಂದ ನಂತರ ಗಾಡಿ ಆ ಕಡೆ ಇಡೋದು ಈ ಕಡೆ ಇಡೋದು, ಇದು ಎಂತ ಪಾರ್ಕಿಂಗಿಗೆ ಜಾಗ ನಾಡೋದು, ಅದರಿಂದ ಹೋಯಿತು. ಮತ್ತು ನಮ್ಮ ಶಾಂಗು ಸಹ ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ. ನಮ್ಮ ಇದು ಬ್ರದರ್, ಇವನೊಂದು ಮದುವೆದು ವಿಡಿಯೋ ಹಾಕಿದ್ದೇನೆ, ನೋಡಿದ್ರಲ್ಲ ಎವ್ರಿ ಒನ್. ಶಾಂಗು ಕಿ ಶಾದಿ ನಾವೆಲ್ಲ ತುಂಬ ಎಕ್ಸೈಟೆಡ್ ಹಂಗ ಏಕ್ದಮ್ ಧಮಾಕೆದಾರ್ ಎಂಟ್ರಿ ಹಂಗ ಆಯ್ತು ನಮ್ದು. ಎನಿವೇಸ್ ಈಗ ಇದೊಂದು ಯಾವ್ದಿದು ನೆಲಮಂಗಲ, ಅದೊಂದು ದಾಟಿದ ನಂತರ ನಾವೀಗ ನೋಡುವ ಏನಾದರೂ ಊಟ ಮಾಡೋದಿರ್ತದೆ, ಏನಾದರೆ ಸ್ವಲ್ಪ ರೆಸ್ಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗುವ ಆರಾಮಿಂದ. ಬರುವಾಗ ಸ್ಪೀಡಿಂದ ಬಂದಿದ್ವಿ, ಈಗ ಹೋಗುವಾಗ ಆರಾಮಿಂದ ಹೋಗುವ. ಗೈಸ್ ಈಗ ನಾವೀಗ ಚಿತ್ರದುರ್ಗ ಹತ್ತಿರ ಬಂದಿದ್ದೇವೆ. ಆ್ಯಕ್ಚುಲಿ ನಾವೀಗ ಪೆಟ್ರೋಲ್ ಪಂಪ್ ಇದು ವೇಟ್ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಪೆಟ್ರೋಲ್ ಪಂಪ್ ಬಂದಿದ್ದೇವೆ. ಪೆಟ್ರೋಲ್ ಪಂಪ್ ಬಂದು ಈಗ ನಾವೀಗ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಪೆಟ್ರೋಲನ್ನು ಡೀಸೆಲ್ ಹಾಕಬೇಕು. ಸೊ ವೇಟ್ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಅವ್ರದ್ದು ಸ್ಟಾಫಿಂದ ಈಗ ಊಟ ಮಾಡ್ತಿದ್ದಾರೆ, ಸೊ ಬ್ಯುಸಿ ಆಗಿದ್ದಾರೆ. ಸೊ ನಾವು ಈಗ ವೇಟ್ ಮಾಡ್ತಿದ್ದೀವಿ, ನೋಡೋಣ ಈಗ ಏನಾಗ್ತದೆ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾವು ಆ್ಯಕ್ಚುಲಿ ರಾತ್ರಿ ಎಷ್ಟು ಗಂಟೆಗೆ ರೀಚ್ ಆಗಿದ್ದು ಮಚ್ಚ? 2:45ಗೆ ಮೇಗ್ರಂಗಿ ರೀಚ್ ಆಗಿದ್ವಿ. ಅದರ ನಂತರ ಈಗ ನಾವು ನಿನ್ನೆ ಮೇಗ್ರಂಗಿ ಸ್ಟೇ ಆಗಿ ಈಗ ನಾವು ಗರ್ತಿಗೆರೆ ಮೀನ್ಸ್ ನನ್ನ ಹೆಂಡತಿ ಮನೆಗೆ ಹೋಗ್ತಿದ್ದೀನಿ. ಹೆಂಡತಿ ಮನೆಯಲ್ಲಿ ನಂದು ಆಲ್ಟೋ ಕಾರ್ ಇದೆ. ಈಗ ನಂದು ಇದು ಬಾಮೈದದ್ದು ಸ್ವಿಫ್ಟಲ್ಲಿ ನಾನು ಬ್ಯಾಂಗ್ಳೂರು ಹೋಗಿದ್ದು. ಸೊ ಈಗ ಫಸ್ಟ್ ಗರ್ತಿಕೆರೆ ಹೋಗಿ ನನ್ನ ಗಾಡಿ ತೊಗೊಂಡು ಉಡುಪಿ ಹೋಗ್ಬೇಕು. ಉಡುಪಿಯಲ್ಲಿ ತುಂಬಾ ನಂದು ಈಗ ಐಟಮ್ಸ್ ಎಲ್ಲ ಬಂದಿದೆ. ಹೋಗಿ ಈಗ ಥಂಬ್ ಪ್ರಿಂಟ್ ಹೋಗಿ ಸ್ವಲ್ಪ ವೀಡಿಯೋ ಹಾಕ್ಬೇಕು, ತುಂಬ ಕೆಲಸ ಇದೆ. ಎನಿವೇಸ್ ಗೈಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬ್ಯಾಕ್ ಟು ಗರ್ತಿಕೆರೆ. ಎಟ್ ಲಾಸ್ಟ್ ಗೈಸ್ ನಾವು ಗರ್ತಿಕೆರೆ ಬಂದಿದ್ದೇವೆ. ಆ್ಯಕ್ಚುಲಿ ಇದು ಗಾಡಿ ಇದು ಗಾಡಿಯಲ್ಲಿ ಆ್ಯಕ್ಚುಲಿ ಎಂತ ಅನ್ನೋದು ಜಾಕ್ ಇರಲಿಲ್ಲ. ನಂದು ಗಾಡಿದು ಜಾಕ್ ಹಾಕಿ ಬೆಂಗಳೂರು ಹೋಗೋ ತೊಗೊಂಡೋಗಿದೆ. ಆ್ಯಕ್ಚುಲಿ ಇವ್ರದ್ದು ಜಾಕ್ ಇವರ ಫ್ರೆಂಡಿಗೆ ಕೊಟ್ಟಿದ್ದಾರೆ. ಚಲೋ ಜಾಕ್ ತೊಗೊಂಡೋಗಿ ನನ್ನ ಗಾಡಿಗೆ ಹಾಕಿ ಮತ್ತೆ ಈ ಕಡೆಯಿಂದ ಸೀದಾ ಹೊರಡುವ ಉಡುಪಿಗೆ. ಚಲೋ ಪರ್ಫೆಕ್ಟ್. ಇದೊಂದು ಹಾಕಿ ಬಿಡೋಣ ಇದಕ್ಕೆ. ಆ್ಯಕ್ಚುಲಿ ನಾವೀಗ ಗರ್ತಿಗೆರೆಯಲ್ಲಿದ್ದೇನೆ. ನಂದು ಗಾಡಿ ಅದು, ನಾನೀಗ ನಮ್ಮದು ಬಾಮೈದದ್ದು ಗಾಡಿ ತೊಗೊಂಡೋಗಿದ್ದೆ. ಎನಿವೇಸ್ ಗೈಸ್, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಸ್ವैग परदेसी सब्सक्राइब ಮಾಡಿ. स्वैग करो स्वैग परदेसी, सब्सक्राइब करो. टाटा बाय बाय, टेक केयर.